ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈಗಾಗಲೇ ಒಳ ಮೀಸಲಾತಿ ವರದಿಯು ಪ್ರಕಟವಾಗಿದ್ದು, ಇನ್ನೇನು ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿ ಆದೇಶಗಳು ಹೊರಬೀಳಲಿವೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನಲ್ಲಿರುವ ಪ್ರಚಲಿತ ವಿದ್ಯಮಾನಗಳ ತರಗತಿಗಳನ್ನು ವೀಕ್ಷಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ದಿನ ನಾವು ಸೆಪ್ಟೆಂಬರ್ 7, 2025 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಅಂಗೀಕಾರ ಅಭಿಯಾನ. ಇತ್ತೀಚೆಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರಾದಂತಹ ಶ್ರೀ ಮನೋಹರ್ ಲಾಲ್ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಇದರ ಅಡಿಯಲ್ಲಿ ನವದೆಹಲಿಯಲ್ಲಿ ಅಂಗೀಕಾರ 2025 ಆರಂಭಿಸಿದರು. ಈ ಅಭಿಯಾನವು ಅಕ್ಟೋಬರ್ 31, 2025 5,000ಕ್ಕಿಂತ ಹೆಚ್ಚಿನ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮನೆ ಮನೆಗೆ ಜಾಗೃತಿ ಶಿಬಿರಗಳು, ಸಾಲ ಮೇಳಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಇದನ್ನ ವೇಗಗೊಳಿಸುವುದು, ಅರ್ಜಿಗಳ ತ್ವರಿತ ಪರಿಶೀಲನೆ, ಬಾಕಿ ಇರುವ ಮನೆಗಳನ್ನ ಪೂರ್ಣಗೊಳಿಸುವ ಗುರಿಯನ್ನ ಈ ಅಭಿಯಾನವು ಹೊಂದಿದೆ. ಕಡಿಮೆ ಆದಾಯದ ವಸತಿಗಾಗಿ ಕ್ರೆಡಿಟ್ ರಿಸ್ಕ್ ಗ್ಯಾರಂಟಿ ಫಂಡ್ ಟ್ರಸ್ಟ್, ಪಿಎಂ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಮತ್ತು ವಿಶೇಷ ಗಮನ ಗುಂಪುಗಳ ಮೇಲೆ ಗಮನವನ್ನ ಕೇಂದ್ರೀಕರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 120 ಲಕ್ಷ ಮನೆಗಳನ್ನ ಮಂಜೂರು ಮಾಡಲಾಗಿದೆ. 94.11 ಲಕ್ಷ ಮನೆಗಳು ಪೂರ್ಣಗೊಂಡಿವೆ. ಉಳಿದ ಮನೆಗಳು ಅಂಗೀಕಾರ 2025 ಮೂಲಕ ಈ ಮನೆಗಳನ್ನ ಪೂರ್ಣಗೊಳಿಸಲು ಗುರಿಯಾಗಿಸಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಸೆಪ್ಟೆಂಬರ್ 2024 ಆರಂಭಿಸಲಾಯಿತು. ಇದು 1 ಕೋಟಿ ಹೆಚ್ಚುವರಿ ನಗರ ಕುಟುಂಬಗಳಿಗೆ 2.5 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ನೀಡುತ್ತದೆ. ನೆಕ್ಸ್ಟ್, ಲಿಥಿಯಂ ಅಯಾನ್ ಬ್ಯಾಟರಿ. ಇತ್ತೀಚೆಗೆ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಘಟಕವನ್ನ ಹರಿಯಾಣದಲ್ಲಿ ಉದ್ಘಾಟಿಸಲಾಯಿತು. ಇದು ಭಾರತದ ಅತಿದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದಕ ಘಟಕವಾಗಿದೆ. ಆದ್ದರಿಂದ ಲಿಥಿಯಂ ಅಯಾನ್ ಬ್ಯಾಟರಿ ಸುದ್ದಿಯಲ್ಲಿದೆ. ಈ ಘಟಕವು ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಿದಾಗ ವಾರ್ಷಿಕವಾಗಿ 20 ಕೋಟಿ ಬ್ಯಾಟರಿ ಪ್ಯಾಕ್ಗಳನ್ನ ಉತ್ಪಾದಿಸುತ್ತದೆ. ಇದು ಭಾರತದ 50 ಕೋಟಿ ಪ್ಯಾಕ್ ಅಗತ್ಯದ ಸುಮಾರು 40% ಪೂರೈಸುತ್ತದೆ. ಈ ಸ್ಥಾವರವನ್ನು ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕ್ಲಸ್ಟರ್ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾಗಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳು ಇವುಗಳನ್ನ ಪುನರ್ಭರ್ತಿ ಮಾಡಬಹುದಾಗಿದೆ. ಲಿಥಿಯಂ ಅಯಾನುಗಳು ಗ್ರಾಫೈಟ್ ಮತ್ತು ಲಿಥಿಯಂ ಲೋಹದ ಆಕ್ಸೈಡ್ಗಳ ನಡುವೆ ಜಲೀಯವಲ್ಲದ ಎಲೆಕ್ಟ್ರೋಲೈಟ್ ಮೂಲಕ ಚಲಿಸುತ್ತವೆ. ಇವು ಹೆಚ್ಚಿನ ಶಕ್ತಿ ಸಾಂದ್ರತೆಯನ್ನು ನೀಡುತ್ತವೆ ಮತ್ತು ಹಗುರವಾಗಿರುತ್ತವೆ. ಕಡಿಮೆ ವಿಷಕಾರಿ ಲೋಹಗಳನ್ನು ಬಳಸುತ್ತವೆ. ಉತ್ತಮ ಚಕ್ರ ಸ್ಥಿರತೆ ಮತ್ತು ದಕ್ಷತೆಯನ್ನು ಇವು ಒದಗಿಸುತ್ತವೆ. ಇವು ಕಡಿಮೆ ಸ್ವಯಂ ಡಿಸ್ಚಾರ್ಜ್ ಮತ್ತು ಮೆಮೊರಿ ಪರಿಣಾಮವನ್ನು ಹೊಂದಿರುವುದಿಲ್ಲ. ವಿಶ್ವಾಸಾರ್ಹ ಕಾರ್ಯಕ್ಷಮತೆಯನ್ನ ಇವು ಖಚಿತಪಡಿಸುತ್ತವೆ. ನೆಕ್ಸ್ಟ್, ರಾಷ್ಟ್ರೀಯ ಆಯುಷ್ ಮಿಷನ್ ಶೃಂಗಸಭೆ 2025. ಇತ್ತೀಚೆಗೆ ನವದೆಹಲಿಯಲ್ಲಿ ಈ ಶೃಂಗಸಭೆ ನಡೆದಿದೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಕೇಂದ್ರ ಆಯುಷ್ ರಾಜ್ಯ ಸಚಿವರು ನವದೆಹಲಿಯ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಆಯುಷ್ ಮಿಷನ್ ಮತ್ತು ಸಾಮರ್ಥ್ಯ ನಿರ್ಮಾಣ ಶೃಂಗಸಭೆಯನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಆಯುಷ್ ಸಚಿವಾಲಯವು ಆಯೋಜಿಸಿತ್ತು. ಹಣಕಾಸು ನಿರ್ವಹಣೆ, ಆಯುಷ್ ಆಧುನಿಕ ಆರೋಗ್ಯ ರಕ್ಷಣೆ ಏಕೀಕರಣ, ಮಾನವ ಸಂಪನ್ಮೂಲ ಬಲವರ್ಧನೆ, ಮೂಲಸೌಕರ್ಯ ಮತ್ತು ಸೇವಾ ವಿತರಣೆ, ಔಷಧಿಗಳ ಗುಣಮಟ್ಟ, ಭರವಸೆ ಮತ್ತು ಡಿಜಿಟಲ್ ಸೇವೆಗಳು ಈ 6 ಪ್ರಮುಖ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕರಿಸಿದೆ. ಆಯುರ್ವೇದ ದಿನವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 23 ಆಚರಿಸಲಾಗುತ್ತೇವೆ. 10ನೇ ವಾರ್ಷಿಕೋತ್ಸವದ ಥೀಮ್ ಜನರು ಮತ್ತು ಗ್ರಹಕ್ಕಾಗಿ ಆಯುರ್ವೇದ. ನೆಕ್ಸ್ಟ್, ಟೈಫನ್ ಕ್ಷಿಪಣಿ. ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನ್ ಜಂಟಿ ಮಿಲಿಟರಿ ವ್ಯಾಯಾಮ ನಡೆಸುತ್ತಿದೆ. ಅದರಲ್ಲಿ ಬಳಸಲಾಗುತ್ತಿರುವಂತಹ ಒಂದು ಕ್ಷಿಪಣಿ ಟೈಫನ್ ಕ್ಷಿಪಣಿಯಾಗಿದೆ. ಮಧ್ಯಂತರ ಕ್ಷಿಪಣಿ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಜಪಾನ್ನಲ್ಲಿ ನಿಯೋಜಿಸಲಾಗುವುದು.
ಟೈಪನ್ ಕ್ಷಿಪಣಿ ವ್ಯವಸ್ಥೆಯನ್ನ ಮಿಡ್ ರೇಂಜ್ ಕೆಪಬಿಲಿಟಿ ಅಥವಾ ಸ್ಟ್ರಾಟಜಿಕ್ ಮಿಡ್ ರೇಂಜ್ ಫೈರ್ಸ್ ಎಂದು ಕೂಡ ಕರೆಯಲಾಗುತ್ತದೆ. ಇದನ್ನ ಯುನೈಟೆಡ್ ಸ್ಟೇಟ್ಸ್ ಅಭಿವೃದ್ಧಿಪಡಿಸಿದೆ. ಲಾಕ್ಹೀಡ್ ಮಾರ್ಟಿನ್ ಇದನ್ನ ತಯಾರಿಸಿದೆ. ಸ್ಟ್ರಾಟಜಿಕ್ ಮಿಡ್ ರೇಂಜ್ 6 ಕ್ಷಿಪಣಿಗಳು ಮತ್ತು ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳನ್ನು ಹಾರಿಸಲು ಅನುವು ಮಾಡಿಕೊಡುವ ಮಾಡ್ಯುಲರ್ ವಿನ್ಯಾಸವನ್ನ ಇದು ಬಳಸುತ್ತದೆ. ಇದು SM-6 ಕ್ಷಿಪಣಿಗಳು 320 ಕಿಲೋಮೀಟರ್ಗಿಂತ ಹೆಚ್ಚಿನ ಗುರಿಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಆದರೆ ಟೊಮಾಹಾಕ್ ಕ್ಷಿಪಣಿಗಳು 1500 ಕಿಲೋಮೀಟರ್ ವರೆಗೆ ಆಳವಾದ ದಾಳಿ ಸಾಮರ್ಥ್ಯವನ್ನ ನೀಡುತ್ತವೆ. ಈ ವ್ಯವಸ್ಥೆಯು ಕಂಟೈನರೈಸ್ಡ್ ರಸ್ತೆ, ಮೊಬೈಲ್ ಮತ್ತು ಹೆಚ್ಚು ಬದುಕುಳಿಯುವ ಸಾಮರ್ಥ್ಯವನ್ನ ಹೊಂದಿದ್ದು ಮಿತ್ರ ಪ್ರದೇಶಗಳಲ್ಲಿ ತ್ವರಿತ ನಿಯೋಜನೆಯನ್ನ ಅನುಮತಿಸುತ್ತದೆ. ನೆಕ್ಸ್ಟ್, ವೃಂದಾವನಿ ವಸ್ತ್ರ. ಇದು ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತಹ ವಸ್ತ್ರವಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಅಸ್ಸಾಂ 2027ರಲ್ಲಿ ಲಂಡನ್ನ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಿಂದ 16ನೇ ಶತಮಾನದ ವೃಂದಾವನಿ ವಸ್ತ್ರವನ್ನ ಪ್ರದರ್ಶನಕ್ಕಾಗಿ ಪಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ವೃಂದಾವನಿ ವಸ್ತ್ರ ಸುದ್ದಿಯಲ್ಲಿದೆ. ಈ ವಸ್ತ್ರವು ಅಸ್ಸಾಂನಲ್ಲಿ ನೇಯ್ದ ರೇಷ್ಮೆ ಜವಳಿಯಾಗಿದೆ. ಇದು ವೃಂದಾವನದಲ್ಲಿ ಶ್ರೀಕೃಷ್ಣನ ಬಾಲ್ಯದ ಕಥೆಗಳು ಮತ್ತು ದೈವಿಕ ಲೀಲೆಗಳನ್ನ ಚಿತ್ರಿಸುತ್ತದೆ. ಇದನ್ನು ವೈಷ್ಣವ ಸಂತ ಶ್ರೀಮಂತ ಶಂಕರ ದೇವರ ಮಾರ್ಗದರ್ಶನದಲ್ಲಿ ರಚಿಸಲಾಗಿದೆ. ಕೋಚ್ ರಾಜ ನಾರಾಯಣ್ ಅವರು ಇದನ್ನು ನಿಯೋಜಿಸಿದರು ಮತ್ತು ಅಹೋಮ್ ಸಾಮ್ರಾಜ್ಯದೊಂದಿಗಿನ ಸಂಘರ್ಷದ ನಂತರ ಶಂಕರ ದೇವರಿಗೆ ಆಶ್ರಯವನ್ನ ನೀಡಿದರು. ಈ ಜವಳಿ ಅಸ್ಸಾಂನಿಂದ ಟಿಬೆಟ್ಗೆ ಪ್ರಯಾಣಿಸಿತು. 1904ರಲ್ಲಿ ಬ್ರಿಟಿಷ್ ವಸ್ತು ಸಂಗ್ರಹಾಲಯವು ಇದನ್ನ ಸ್ವಾಧೀನಪಡಿಸಿಕೊಂಡಿತು. ಇದು ಪವಿತ್ರ ಮೇರುಕೃತಿ ಮತ್ತು ಅಸ್ಸಾಮಿ ವೈಷ್ಣವ ಧರ್ಮದ ಕೇಂದ್ರವಾಗಿದೆ. ನೆಕ್ಸ್ಟ್, ಮಹಿಳಾ ಸುರಕ್ಷತೆಯ ರಾಷ್ಟ್ರೀಯ ವಾರ್ಷಿಕ ವರದಿ ಮತ್ತು ಸೂಚ್ಯಂಕ. ಇದನ್ನ ರಾಷ್ಟ್ರೀಯ ಮಹಿಳಾ ಆಯೋಗ ಬಿಡುಗಡೆ ಮಾಡಿದೆ. ಭಾರತದ 31 ನಗರಗಳಲ್ಲಿ 12,770 ಮಹಿಳೆಯರನ್ನ ಸಮೀಕ್ಷೆಗೆ ಸೇರಿಸಲಾಗಿತ್ತು. ರಾಷ್ಟ್ರೀಯ ಸುರಕ್ಷತಾ ಅಂಕವು 65%ದಷ್ಟಿದೆ. ಸರ್ಕಾರದ ಭರವಸೆಗಳ ಹೊರತಾಗಿಯೂ 40% ಮಹಿಳೆಯರು ಅಸುರಕ್ಷಿತ ಭಾವನೆಯನ್ನ ಹೊಂದಿದ್ದಾರೆ. 60%ದಷ್ಟು ಮಹಿಳೆಯರು ಸುರಕ್ಷಿತ ಭಾವನೆಯನ್ನ ಹೊಂದಿದ್ದಾರೆಂದು ಈ ವರದಿ ಮಾಡಿದೆ. 24 ವರ್ಷದೊಳಗಿನ ಕಿರಿಯ ಮಹಿಳೆಯರು 14%ದಷ್ಟು ಕಿರುಕುಳವನ್ನ ಅನುಭವಿಸುತ್ತಿದ್ದಾರೆ ಎಂದು ಇದು ವರದಿ ಮಾಡಿದೆ. ಕೊಹಿಮಾ, ವಿಶಾಖಪಟ್ಟಣಂ, ಭುವನೇಶ್ವರ್, ಐಜ್ವಾಲ್, ಗ್ಯಾಂಗ್ಟಾಕ್, ಇಟಾನಗರ್ ಮತ್ತು ಮುಂಬೈ ಅತ್ಯಂತ ಸುರಕ್ಷಿತ ನಗರಗಳಾಗಿವೆ. ಇವಾಗ ನಾ ಹೇಳಿರುವ ಈ ನಗರಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿವೆ ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಪಾಟ್ನಾ, ಜೈಪುರ್, ಫರೀದಾಬಾದ್, ದೆಹಲಿ, ಕೋಲ್ಕತ್ತಾ, ಶ್ರೀನಗರ್, ರಾಂಚಿ ಅತ್ಯಂತ ಕಡಿಮೆ ಸುರಕ್ಷಿತ ನಗರಗಳಾಗಿವೆ. ವರದಿಯು ಮಹಿಳೆಯರ ಸುರಕ್ಷತೆಯನ್ನು ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಡಿಜಿಟಲ್ ಭದ್ರತೆಯನ್ನು ಒಳಗೊಂಡ ಅಭಿವೃದ್ಧಿ ಸಮಸ್ಯೆಯಾಗಿ ರೂಪಿಸುತ್ತದೆ. ನೆಕ್ಸ್ಟ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್. ಇದು ಛತ್ತೀಸ್ಗಢ ಮತ್ತು ತೆಲಂಗಾಣದ ಗಡಿಯಲ್ಲಿ ಕರ್ರೇಗುಟ್ಟ ಬೆಟ್ಟದಲ್ಲಿ ನಡೆಸಲಾದ ಅತಿದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಾಗಿದೆ. ತೀವ್ರ ಶಾಖ, ಎತ್ತರ ಮತ್ತು ಸುಧಾರಿತ ಸ್ಫೋಟಕ ಸಾಧನಗಳಿಂದ ಬೆದರಿಕೆಗಳ ಹೊರತಾಗಿಯೂ ಈ ಕಾರ್ಯಾಚರಣೆಯು ವಸ್ತು ಡಂಪ್ಗಳು ಮತ್ತು ಪೂರೈಕೆ ಸರಪಳಿಗಳನ್ನ ಒಳಗೊಂಡಂತೆ ಪ್ರಮುಖ ನಕ್ಸಲ್ ಬೇಸ್ ಕ್ಯಾಂಪ್ ಅನ್ನು ನಾಶಪಡಿಸಿತು. ಮಾರ್ಚ್ 31, 2026ರ ವೇಳೆಗೆ ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವ ಗುರಿಯನ್ನ ಸರ್ಕಾರವು ಹೊಂದಿದೆ. ಆಪರೇಷನ್ ಬ್ಲಾಕ್ ಫಾರೆಸ್ಟ್ಗಾಗಿ ನವದೆಹಲಿಯಲ್ಲಿ ಕೇಂದ್ರ ಮೀಸಲು ಪಡೆ, ಛತ್ತೀಸ್ಗಢ ಪೊಲೀಸ್, ಜಿಲ್ಲಾ ಮೀಸಲು ಗಾರ್ಡ್ ಮತ್ತು ಕಮಾಂಡೋ ಬೆಟಾಲಿಯನ್ ಫಾರ್ ರೆಸಲ್ಯೂಟ್ ಆಕ್ಷನ್ ಸಿಬ್ಬಂದಿಯನ್ನ ಸನ್ಮಾನಿಸಲಾಗಿದೆ. ಆದ್ದರಿಂದ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಸುದ್ದಿಯಲ್ಲಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.